ಇವತ್ತು ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂತ ರೈತ ಇವತ್ತು ಎಲ್ಲ ಪಕ್ಷದವರು ಕೂಡ ಅವನ್ ನಮ್ ಪಕ್ಷ ಅನ್ನುವಂಥದ್ದು ಮಾತ್ರ ಹೇಳ್ತಾರೆ. ಇವತ್ತು ಜನ ನನಗೆ ಆಶೀರ್ವಾದ ಮಾಡ್ತಕ್ಕಂತ ಸಂದರ್ಭದಲ್ಲಿ ಆ ಕೆಲಸವನ್ನ ನಿಜವಾಗಿ ಆ ರೈತನ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಕ್ಕಂಥದ್ದನ್ನ ನಾ ಅವತ್ತಿನ ದಿವಸದಲ್ಲಿ ಮಾಡಿದ್ವಿ. ಇವತ್ತು ಹಳ್ಳವನ್ನ ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಹಿಂದಿನ ದಿವಸದಲ್ಲಿ ಮಾಡಿದ್ದೇವೆ. ಅದು ಪರಿಪೂರ್ಣ ಆಗ್ಬೇಕನ್ನುವಂಥದ್ದು ನನ್ನ ಒತ್ತಾಯ ಕೂಡ ಆಗಿರ್ತಕ್ಕಂಥ. ಹುತಾತ್ಮ ರೈತರಿಗೆ ನಿಜವಾದ ಶ್ರದ್ಧಾಂಜಲಿ ಎಂದರೆ ರೈತರ ಬದುಕಿನ ಅಭ್ಯುದಯ. ಶಂಕರ್ ಪಾಟೀಲ್ ಮುನೇನಕೊಪ್ಪ. 1980ರ ಐತಿಹಾಸಿಕ ಮಲಪ್ರಭಾ ರೈತ ಬಂಡಾಯಕ್ಕೆ 45 ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ಹುತಾತ್ಮ ರೈತರಿಗೆ ಕೇವಲ ಆಹಾರ ಹಾಕಿ ಗೌರವ ಸಲ್ಲಿಸುವುದಲ್ಲ, ರೈತರ ಬದುಕನ್ನು ಆರ್ಥಿಕವಾಗಿ ಸಬಲಗೊಳಿಸುವ ಮೂಲಕವೇ ನಿಜವಾದ ಶ್ರದ್ಧಾಂಜಲಿ ಸಲ್ಲಿಸಬೇಕು ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ. ಇವತ್ತು ಜನ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸವನ್ನ ನಿಜವಾಗಿ ಆ ರೈತನ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಕ್ಕಂಥದ್ದನ್ನ ನಾ ಅವತ್ತಿನ ದಿವಸದಲ್ಲಿ ಮಾಡಿದೆ. ಮಲಪ್ರಭಾ ಯೋಜನೆಯ ನೀರಿನ ಕರ ಹಾಗೂ ಬೆಟರ್ಮೆಂಟ್ ಲೇವಿ ವಿರುದ್ಧ ನಡೆದ ರೈತ ಹೋರಾಟದಲ್ಲಿ ಅಳಗವಾಡಿಯ ಬಸಪ್ಪ ಲಕ್ಕುಂಡಿ ಮತ್ತು ಚಿಕ್ಕ ನರಗುಂದದ ಈರಪ್ಪ ಕಡ್ಲಿಕೊಪ್ಪ ಪೊಲೀಸ್ ಗುಂಡಿಗೆ ಬಲಿಯಾಗಿ ಹುತಾತ್ಮರಾಗಿದ್ದರು. ಅವರ ಬಲಿತನದ ಆಶಯಗಳನ್ನು ಈಡೇರಿಸುವ ಜವಾಬ್ದಾರಿ ಇಂದಿನ ಜನಪ್ರತಿನಿಧಿಗಳ ಮೇಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಶಾಸಕ ಹಾಗೂ ಸಚಿವರ ಅವಧಿಯಲ್ಲಿ ನವಲಗುಂದ ಕ್ಷೇತ್ರದ ಸಾವಿರಾರು ಎಕರೆ ಎತ್ತರದ ಪ್ರದೇಶಗಳಿಗೆ ಏತ ನೀರಾವರಿ ಯೋಜನೆಯ ಮೂಲಕ ನೀರು ತಲುಪಿಸಲಾಗಿದೆ. ಅಲ್ಲದೆ ಕಿರು ಕಾಲುವೆಗಳ ನಿರ್ಮಾಣ, ಕಾಲುವೆಗಳ ರಿಮಾಡೆಲಿಂಗ್ ಹಾಗೂ ನೀರಾವರಿ ವ್ಯವಸ್ಥೆಯ ಆಧುನೀಕರಣದ ಮೂಲಕ ಕಟ್ಟಕಡೆಯ ರೈತನ ಜಮೀನಿಗೂ ನೀರು ತಲುಪುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ವರ್ಷಗಳಿಂದ ಪ್ರವಾಹಕ್ಕೆ ಕಾರಣವಾಗುತ್ತಿದ್ದ ಬೆಣ್ಣೆಹಳ್ಳ ಮತ್ತು ತುಪ್ಪರಿಯ ಹಳ್ಳಗಳ ಸುಧಾರಣಾ ಕಾಮಗಾರಿಯ 50% ಕೆಲಸ ಪೂರ್ಣಗೊಂಡಿದ್ದು, ಉಳಿದ ಕಾಮಗಾರಿಗೆ ರಾಜ್ಯ ಸರ್ಕಾರ ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಳಸಾ ಬಂಡೂರಿ ನಾಲಾ ಯೋಜನೆ ಜಾರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜಕೀಯ ಮೀರಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಮನವಿ ಮಾಡಿದ ಅವರು, ರೈತ ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ, ಆತ ದೇಶಕ್ಕೆ ಅನ್ನ ನೀಡುವ ಜಗದನ್ನ ಎಂಬುದನ್ನು ಎಲ್ಲರೂ ಅರಿಯಬೇಕು ಎಂದಿದ್ದಾರೆ. ಪ್ರತಿ ವರ್ಷ ಹುತಾತ್ಮ ದಿನದಂದು ಪುಷ್ಪ ನಮನ ಸಲ್ಲಿಸುವ ಔಪಚಾರಿಕತೆಗೆ ಸೀಮಿತವಾಗದೆ ರೈತರ ಅಭಿವೃದ್ಧಿಗಾಗಿ ಕೈಗೊಂಡ ಕಾರ್ಯಗಳ ಬಗ್ಗೆ ಜನಪ್ರತಿನಿಧಿಗಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ರೈತರ ಸಮೃದ್ಧಿಯೇ ಹುತಾತ್ಮ ರೈತರಿಗೆ ಸಲ್ಲಿಸುವ ಅತ್ಯುತ್ತಮ ಗೌರವ ಎಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಹೇಳಿದ್ದಾರೆ. ನಾಳೆ ಜುಲೈ 21 ರೈತ ಹುತಾತ್ಮ ದಿನಾಚರಣೆಯ ಒಂದು ದಿವಸ ಕೂಡ. ಇವತ್ತೇನು ನಮ್ಮ ಇಬ್ಬರು ರೈತರನ್ನ ನಾವು ಕಳೆದುಕೊಂಡು ಬೆಟರ್ಮೆಂಟ್ ಲೇವಿ ವಿರುದ್ಧ ಏನು ಹೋರಾಟವನ್ನು ಮಾಡಿ ಪೊಲೀಸರ ಗುಂಡಿಗೆ ಬಲಿಯಾಗಿರ್ತಕ್ಕಂಥ ಇಬ್ಬರು ಮಹಾನ್ ರೈತರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಾವು ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಮತ್ತು ಈ ಭಾಗದಲ್ಲಿ ಬೆಟರ್ಮೆಂಟ್ ಲೇವಿ ವಿರುದ್ಧ ಏನು ಹೋರಾಟ ಆಗಿ ಇವತ್ತು ಆ ಭಾಗದ ಜನರಿಗೆ ನೀರು ಬರ್ತಾ ಇರಲಿಲ್ಲ. ನೀರು ಬರದೇ ಇದ್ದರೂ ಕೂಡ ಇವತ್ತು ಕರವನ್ನು ಆಕರಣೆ ಮಾಡಿದ ಪರಿಣಾಮವಾಗಿ ಭಾಳ ದೊಡ್ಡ ಬಂಡಾಯ ಆಗಿರ್ತಕ್ಕಂಥದ್ದು. ಅವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಕಿತ್ತು ಒಗಿತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಣೆಯನ್ನು ಮಾಡಬೇಕಾಗತ್ತೆ. ಇವತ್ತು ರೈತ ಯಾವುದೇ ಪಕ್ಷಕ್ಕೆ ಸೇರಿದಂಥ ವ್ಯಕ್ತಿ ಅಲ್ಲ. ಹಾಗಾಗಿ ಇವತ್ತು ರೈತ ನಿಜವಾಗಿ ಕೂಡ ಯಾವುದೇ ಪಕ್ಷಕ್ಕೆ ಸೇರಿರತಕ್ಕಂಥವನ್ನ ಆಗಿರೋದಿಲ್ಲ. ಮತ್ತು ರೈತರ ಏನು ಸಮಸ್ಯೆಗಳಿದ್ದಾವೆ, ಇವತ್ತು ಬಹಳ ಸಮಸ್ಯೆಗಳನ್ನು ಇವತ್ತು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಆಗಿರ್ತಕ್ಕಂಥದ್ದು. ಉದಾಹರಣೆಗೆ ಇವತ್ತು ಬೆಟರ್ಮೆಂಟ್ ಲೇವಿ ವಿರುದ್ಧ ಏನು ಹೋರಾಟ ಆಗಿರ್ತಕ್ಕಂಥ ಪ್ರದೇಶಕ್ಕೆ ಇವತ್ತು 2 ಏತ ನೀರಾವರಿನ ಮಾಡೋದ್ರ ಮುಖಾಂತರವಾಗಿ ಇವತ್ತು ಬೆಣ್ಣೆ ಹಳ್ಳ ಮತ್ತು ತುಪ್ಪರಿ ಹಳ್ಳಕ್ಕೆ
ಸುಮಾರು 10,000 ಎಕರೆಗೆ ನಾನು ನೀರಾವರಿಯನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಆ ಸಂದರ್ಭದಲ್ಲಿ ಇವತ್ತು ಜನ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ನಿಜವಾಗಿ ಆ ರೈತನ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾ ಆವತ್ತಿನ ದಿವಸದಲ್ಲಿ ಮಾಡಿದೆ. ಇವತ್ತು ಅದೇ ರೀತಿ ಬೆಣ್ಣೆ ಹಳ್ಳ ಇರ್ಬೋದು, ತುಪ್ಪರಿ ಹಳ್ಳದ ಕೆಲಸವನ್ನು ಕೂಡ ಇವತ್ತು ಹಿಂದಿನ ನನ್ನ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ಹಿಂದಿನ BJP ಸರ್ಕಾರದಲ್ಲಿ ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಜೋಶಿಯವರು, ಶೆಟ್ಟರು ಭಾಳ ಉತ್ತಮ ರೀತಿ ಸಹಕಾರವನ್ನು ಕೊಟ್ಟಿದ್ದ ಪರಿಣಾಮವಾಗಿ ಸುಮಾರು 312 ಕೋಟಿ ರೂಪಾಯಿಯನ್ನು ನಾವು ತುಪ್ಪರಿ ಹಳ್ಳಕ್ಕೆ ತೆಗೆದುಕೊಂಡು ಬಂದು ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಮನೆಗಳಿಗೆ, ಊರಿಗೆ ನೀರು ಹೋಗ್ತಕ್ಕಂಥದ್ದು, ಇವತ್ತು ಜಾನುವಾರುಗಳು ಸಾವಾಗ್ತಕ್ಕಂಥದ್ದು, ಅನೇಕ ಬೆಳೆಗಳು ನಾಶ ಆಗ್ತಕ್ಕಂಥದ್ದಕ್ಕೆ ನಾವು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಸೇತುವೆ ಮಾಡೋದ್ರ ಮುಖಾಂತರವಾಗಿ ಇವತ್ತು ಅಂದರೆ ನಾವು ಕೊಟ್ಟಿರ್ತಕ್ಕಂಥ 312 ಕೋಟಿ ರೂಪಾಯಿಯನ್ನು ಇವತ್ತು ಅರ್ಧ ಕಾಮಗಾರಿ ಆಗಿದೆ. ಇವತ್ತು ತುಪ್ಪರಿ ಹಳ್ಳ ಒಂದು ಕಡೆ ಇದ್ದರೆ ಬೆಣ್ಣೆ ಹಳ್ಳದ ಕಾಮಗಾರಿಯಲ್ಲಿ ಕೂಡ ಇವತ್ತು ಅದು ಸರಿಯಾದ ನಿಟ್ಟಿನಲ್ಲಿ ಆಗಬೇಕನ್ನುವಂಥದ್ದು ನನ್ನ ಒತ್ತಾಯ ಆಗಿರ್ತಕ್ಕಂಥದ್ದು. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರ ಇವತ್ತು MSPಯನ್ನು ಇವತ್ತು ಮಾಡಿ ಇವತ್ತು ರೈತನಿಗೆ ಒಂದು ಹೊಸ ಆಶಾಕಿರಣವನ್ನು ಇವತ್ತು ಮೂಡಿಸ್ತಕ್ಕಂಥದ್ದು. ಇವತ್ತು ಬೆಳೆ ವಿಮೆ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ಇವತ್ತು ಅನೇಕ ಯೋಜನೆಗಳು ಸರ್ಕಾರ ಮಾಡಿದಾಗ ಕೂಡ ಇವತ್ತು ಕಬ್ಬಿಗೆ FRP ಇರ್ಬೋದು, ಈ ರೀತಿ ರೈತನ 10 ಸಮಸ್ಯೆಗಳನ್ನು ಇವತ್ತು ತಾವೇ ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಇವತ್ತು ಸರ್ಕಾರ ತೆಗೆದುಕೊಂಡು ಇವತ್ತು ಅವನ ಅಕೌಂಟಿಗೆ ದುಡ್ಡು ಹಾಕ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇದ್ದಾವೆ. ಇವತ್ತು ಕಳಸಾ ಮತ್ತು ಬಂಡೂರಿ ಸಮಸ್ಯೆಯನ್ನು ಇವತ್ತು ಆ ಭಾಗದ ನಮ್ಮ ರೈತರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಇವತ್ತು ಯಾವತ್ತು ನೀರು ಬರುತ್ತಾ ಆವಾಗ ನಮ್ಮ ಹೋರಾಟ ಮುಕ್ತಾಯ ಆಗ್ತೈತೆ ಅನ್ನುವಂಥದ್ದನ್ನು ಇವತ್ತು ರೈತರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಆ ಭಾಗದಲ್ಲಿ ಸತತವಾಗಿ ಅವ್ರಿಗೆ ಬೆನ್ನಿಗೆ ನಿಂತು